ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ತಾರೆ ಎಂಬ ವಿಚಾರ ತಿಳಿದು ಕಾಫಿನಾಡು ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿ ಆವರಣದಲ್ಲಿರುವ ಗಣೇಶನಿಗೆ ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷ ಪೂಜೆ ಈ ವೇಳೆ ಪ್ರತಿಕ್ರಿಯೆ ನೀಡಿದ ಕಾಂಗ್ರೆಸ್ ಮುಖಂಡರು ಸಿದ್ದರಾಮಯ್ಯ ಅವರ ಕೃಪಾ ಕಟಾಕ್ಷದಿಂದ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುತ್ತಿದ್ದಾರೆ. ಸೈದ್ಧಾಂತಿಕವಾಗಿ ಇಬ್ಬರಿಗೂ ಒಂದಷ್ಟು ಭಿನ್ನಾಭಿಪ್ರಾಯ ಇರಬಹುದು, ಆದರೆ ಉತ್ತಮ ಆಡಳಿತಕ್ಕೆ ಪರಸ್ಪರ ಹೊಂದಾಣಿಕೆ ಇರುತ್ತದೆ. ಸಿದ್ದರಾಮಯ್ಯ ಕನಸಿನ ಕೂಸು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಡಿಕೆ ಶಿವಕುಮಾರ್ ಉತ್ತಮವಾಗಿ ನಡೆಸಿಕೊಂಡು ಹೋಗಲೆಂದು ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಎಂದರು. ನಾವೀಗ ಒಂದು 15 ದಿವಸದಿಂದ ತಮಗೆಲ್ಲ ಗೊತ್ತಿದ್ದಂಗೆ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬಕ್ಕಾಗಿ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಅವರಿಗೆ ಆಯುಷು ಆರೋಗ್ಯ ಮತ್ತು ಅಧಿಕಾರವನ್ನು ಕೊಡಪ್ಪ ಅಂತ ಹೇಳಿ ಗಣಪತಿ ಹತ್ರ ಸವಿನಯವಾಗಿ ಪ್ರಾರ್ಥನೆ ಮಾಡಿದ್ದು. ಬಹುಶಃ ಅದು ಸಿದ್ದರಾಮಯ್ಯನವರ ಮುಖಾಂತರ ಆ ವಿನಾಯಕ ಆಸೆಯನ್ನ, ನಮ್ಮೆಲ್ಲರ ಆಸೆಯನ್ನ ಈಡೇರಿಸಿದ್ದಾನೆ. ಇವತ್ತು ಈ ವಿನಾಯಕ ಬಹಳ ಸ್ಟ್ರಾಂಗ್ ಅಂತ ಹೇಳಿ ನಮಗೆ ಬಹಳ ಸಂತೋಷ ಆಗಿದೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥದ್ದಿಷ್ಟೇ, ಶಿವಕುಮಾರ್ ಅವರು ಬಹಳ ವರ್ಷಗಳಿಂದ ಪಕ್ಷಕ್ಕೆ ದುಡಿದಿದ್ದಾರೆ. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಅತ್ಯಂತ ಸಣ್ಣ ಕೋಮಂತ ಅಂತ ಬಂಗಾರಪ್ಪನವ್ರನ್ನ ಚೀಫ್ ಮಿನಿಸ್ಟರ್ ಮಾಡ್ತು, ವೀರಪ್ಪ ಮೊಯ್ಲಿ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡ್ತು, ಧರ್ಮಸಿಂಗ್ ಅವ್ರನ್ನು ಕೂಡ ಚೀಫ್ ಮಿನಿಸ್ಟರ್ ಮಾಡ್ತು, ಮತ್ತು ದೇವರಾಜ್ ಅರಸ್ ಅವ್ರನ್ನು ಕೂಡ ಚೀಫ್ ಮಿನಿಸ್ಟರ್ ಮಾಡ್ತು. ಹಾಗೆ ಪ್ರಬಲ ಕೋಮ್ನವರಾದಂತ ವೀರೇಂದ್ರ ಪಾಟೀಲ್ ರವರಿಗೆ ಚೀಫ್ ಮಿನಿಸ್ಟರ್ ಮಾಡಿದ್ವಿ. ಹಾಗೇನೆ SM ಕೃಷ್ಣ ಅವರಿಗೆ ಚೀಫ್ ಮಿನಿಸ್ಟರ್ ಮಾಡಿದೀವಿ. ಹಾಗೇನೆ ಸಿದ್ದರಾಮಯ್ಯನವರಿಗೆ ಚೀಫ್ ಮಿನಿಸ್ಟರ್ ಮಾಡಿದೀವಿ. ಈಗ DK ಶಿವಕುಮಾರ್ ಅವರಿಗೆ ಚೀಫ್ ಮಿನಿಸ್ಟರ್ ಮಾಡ್ತಕ್ಕಂಥ, ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ವಿಶಾಲ ಹೃದಯ ಇರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರುಗಳಿಗೆ ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, DK ಶಿವಕುಮಾರ್ ಅವರ ಆಡಳಿತದಲ್ಲಿ ಅನೇಕರಿಗೆ ಅನುಮಾನ ಇದೆ, ಇವರ ಕಾಲದಲ್ಲಿ ಏನಾಗುತ್ತೋ ಏನೋ, ನಮ್ಮನ್ನು ವಿಶ್ವಾಸ ತಗೊಂತಾರೋ ಇಲ್ವೋ ಅಂತ. DK ಶಿವಕುಮಾರ್ ನಾನು ಒಟ್ಟಿಗೆ ರಾಜಕಾರಣ ಮಾಡಿದಂತವ್ರು, ನಾನು ಆಕಾಂಕ್ಷೆ ಇದ್ದೆ, ಅವ್ರ ಸಮುದಾಯಕ್ಕೆ ಸೇರಿದಂತವನು. ಆದ್ರೆ ನನಗ್ ಗುರುಸ್ಲಿಲ್ಲ ನಿಗಮ ಮಂಡಳಿ ಕೊಡ್ಬೇಕಾದ್ರೆ. ನನ್ನ ಹಿಂದ್ಗಡೆ ಇರ್ತಕ್ಕಂಥ ಹರೀಶ್ ಅವರಿಗೆ ವೀರಶೈವ ಸಮುದಾಯಕ್ಕೆ ಸೇರಿದಂತವ್ರಿಗೆ ಗುರುಸ್ತಾರೆ. ಇದು ಏನ್ ತೋರಿಸುತ್ತೆ ಅಂದ್ರೆ ಅವರು ಜಾತಿ ಮಾಡಲ್ಲ ಅವ್ರ ಆಡಳಿತದಲ್ಲಿ ಅಂತಕ್ಕಂಥದ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಮುಂದೆನೂ ಕೂಡ ಎಲ್ಲಾ ಜನಾಂಗದಲ್ಲೂ ಎಲ್ಲ ಸಮುದಾಯದಲ್ಲೂ ತನ್ನನ್ನೇ ತಾನು ಕಂಡ್ಕೊಳ್ಳೋದ್ರ ಮುಖಾಂತರ ಅವರ ಅನುಭವವನ್ನ ಈ ಜನಕ್ಕೆ ಮೂಸೆ ಎರೆದು ಅಭಿವೃದ್ಧಿಗೋಸ್ಕರ ಪಣ ಕಟ್ಟಿ ನಿಂತಿರ್ತಕ್ಕಂಥ ವಿಶೇಷರಲ್ಲಿ ವಿಶೇಷ ನಾಯಕ. ತಗೊಂಡೋಗಿ ಬಿಜೆಪಿಯವರು ಡೆಲ್ಲಿಲಿ ಅವರಿಗೆ ಇಡಿಲಿ ಹೊಡಿತಕ್ಕಂಥ ಕೆಲಸ ಮಾಡ್ತಾರೆ. ಸೋನಿಯಾ ಗಾಂಧಿ ಅವ್ರ ಹೆಸರು ಹೇಳಿ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿ ನೀನ್ ಬಿಟ್ಟು ಬಿಡ್ತೀವಿ, ಚೀಫ್ ಮಿನಿಸ್ಟರ್ ಮಾಡ್ತೀವಿ ಬಾ ಅಂತ. ಅದ್ಯಾವ್ದಕ್ಕೂ ಒಪ್ಪಲ್ಲ, ಅದೆಲ್ಲದನ್ನು ನಾನು ಅಪರಾಧಿ ಅಲ್ಲ ಅಂತಕ್ಕಂಥದ್ದು ನ್ಯಾಯಾಲಯದಲ್ಲಿ ರುಜುವಾತ್ ಪಡಿಸ್ಲಿಕ್ಕೆ ಹೊಟ್ಟಿದ್ದಾರೆ. ಅದನ್ನ ಎದುರಿಸ್ಕೊಂಡು ಮತ್ತು ಬಿಜೆಪಿ ಏನೇ ಆಮಿಷ ಒಡ್ಡಿದ್ರು ಕೂಡ ಅದಕ್ಕೆ ಬಲಿಯಾಗದೆ ನಾನು ಕಾಂಗ್ರೆಸ್ ಕಟ್ಟಾಳು ಕಾಂಗ್ರೆಸ್ ಇಂದು ಅಂತ ಹೇಳಿ ಅಧಿಕಾರ ಸಿಗದೋದ್ರ ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಕ್ಕಂಥ ಅತ್ಯಂತ ಒಬ್ಬ ಆದರ್ಶ ಕಾರ್ಯಕರ್ತ ಅಂತಿದ್ರೆ ನಮ್ಗೆಲ್ಲ ಅದು DK ಶಿವಕುಮಾರ್ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾವು ಅವರಲ್ಲಿ ಎಲ್ಲ ಸಮುದಾಯವನ್ನ ಕಾಣ್ತೀವಿ, ಎಲ್ಲ ಕಾರ್ಯಕರ್ತರು ಕಾಣ್ತೀವಿ. ಇವತ್ತು ಅವರಿಗೆ ಬಹಳ ಹಿರಿಯ ಕಾರ್ಯಕರ್ತ ಆಗಿರ್ತಕ್ಕಂಥ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಕ್ಕಿರ್ತಕ್ಕಂಥದ್ದು. ಈ ಪಕ್ಷದಲ್ಲಿ ಯಾರು ಬಹಳ 4-5 ದಶಕದಿಂದ ಕೆಲಸ ಮಾಡಿ ಅಧಿಕಾರ ಸಿಗ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಅಧಿಕಾರ ಸಿಕ್ಕದಷ್ಟೇ ಸಂತೋಷ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ತಮಗೆಲ್ಲ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ ಕವರೇಜ್ ಕೊಟ್ಟಿದ್ದಕ್ಕೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗಾಯತ್ರಿ ಶಾಂತಗೌಡ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ, ಕೆಪೆಕ್ ಅಧ್ಯಕ್ಷರಾದ BH ಹರೀಶ್, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ, ಕಾಂಗ್ರೆಸ್ ನಗರ ಅಧ್ಯಕ್ಷರಾದ ತನೋಜ್ ನಾಯ್ಡು, ಕಾಂಗ್ರೆಸ್ ಪದವೀಧರ ಕ್ಷೇತ್ರ ಅಧ್ಯಕ್ಷರಾದ ಪವನ್, ಪ್ರಸಾದ್ ಅಮೀನ್, ನಾಸೀರ್, ಹನೀಫ್, ಕೃಷ್ಣಪ್ಪ, ಕೋಟೆ ಆನಂದ್, ಸುರೇಶ್, ಶ್ರೀಕಾಂತ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.